ಹೇಯ್, ನೀನು ಮಂತ್ರಿ ಆದ್ರೆ ನಾನು ರಾಜ. ರಾಜ ನಮ್ಮಿಂದ ನೀನು, ನಿನ್ನಿಂದ ನಾವಲ್ಲ. ನಿನ್ನ ಕುರ್ಚಿ ಯಾವಾಗ ಬಿದ್ದೋಯ್ತದೋ ನಿನಗೆ ಗೊತ್ತಿಲ್ಲ. ಆದ್ರೆ ನಮ್ದು ಹಂಗಲ್ಲ, ಸಾಯಗಂಡ ನಾವೇ ರಾಜ. ರಾಜ ಯಾವುದ ಜಾತಿ, ಎಲ್ಲೈತೆ ಜಾತಿ. ಒಬ್ಬ ಮನುಷ್ಯ ಹುಟ್ಟಿದ 12 ದಿವಸಕ್ಕೆ ಗೊತ್ತಾಯ್ತದೆ ಅವನ ಹೆಸರು ಜಾತಿ. ಅದು ಇನ್ನೊಬ್ಬರು ಹೇಳಿದ ಮೇಲೆ, ಸತ್ ಮೇಲೆ ಆ ದೇಹಕ್ಕೆ ಹೆಸರು ಹೇಳಿದ್ರು ಕೇಳಕ್ಕಿಲ್ಲ, ಜಾತಿ ಕೇಳಿದ್ರು ಆ ದೇಹ ಹೇಳಕ್ಕಿಲ್ಲ. ಅಂತ ಜಾತಿ ಬದುಕಿರ್ಬೇಕಾದ್ರೆ ಯಾಕೆ ಬೇಕು? ವ್ಯಕ್ತಿಯಿಂದ ಜಾತಿ ಅಲ್ಲ, ವೃತ್ತಿಯಿಂದ ಜಾತಿ. ಒಬ್ಬ ಮನುಷ್ಯನಲ್ಲಿ 4 ಜಾತಿಗಳಿರ್ತವೆ. ಒಳ್ಳೆದನ್ನ ಯಾವನು ಮಾಡ್ತಾನ ಅವನೇ ಬ್ರಾಹ್ಮಣ, ಒಳ್ಳೆದನ್ನ ಯಾವನು ಹೇಳ್ತಾನ ಅವನೇ ವೈಶ್ಯ, ಒಳ್ಳೆ ಕೆಲ್ಸಕ್ಕೆ ದೇಹನ ಉಪಯೋಗಿಸ್ತಾನಲ್ಲ ಅವನೇ ಕ್ಷತ್ರಿಯ, ಇವನ್ನೆಲ್ಲಾನು ಓದ್ಕೊಂಡಿದ್ದಾನಲ್ಲ ಅವನೇ ಶೂದ್ರ. ಶೂದ್ರ ಅಂದ್ರೆ ಯಾರು? ಕಷ್ಟದಲ್ಲಿ ಕನಿಕರ ತೋರಿಸೋನು, ನಮ್ಗೆಲ್ಲ ಅನ್ನ ಹಾಕ್ತಾನಲ್ಲ ಅವನು. ಅದಕ್ಕೆ ಎಲ್ಲರೂ ಕಾಲಿಗೆ ನಮಸ್ಕಾರ ಮಾಡೋದು. ಮೊದಲು ಮನ್ಸನಾಗಿ ಬಾಳ್ಬೇಕು. ಅದು ಬಿಟ್ಟು ಅವನ ಜಾತಿ ಹೆಸರು ಹೇಳ್ಕೊಂಡು ಬದುಕಿದ್ರೆ ಏನು ಪ್ರಯೋಜನ ಇಲ್ಲ. ಅಂತ ಜಾತಿನ ನಾವ್ ಯಾವತ್ತೂ ನಂಬಿಲ್ಲ, ನಂಬೋದು ಇಲ್ಲ.